ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಲ್ಲೊಂದು ನಿಮ್ಮ ಸೆಕೆಂಡ್ ಟೆಸ್ಟ್ ಕ್ವಶನ್ ಪೇಪರ್ ಇದೆ, ಅದನ್ನು ನೋಡ್ತಾ ಹೋಗೋಣ, ಸಾಲ್ವ್ ಮಾಡೋಣ. ನೋಡಿ, ಮುದ್ದಣನ ಕಾವ್ಯನಾಮ ಅಂತ ಕೇಳಿದ್ದಾರೆ. ನೋಡಿ, ಕ್ವಶನ್ನೇ ತಪ್ಪಿದೆ. ಇದು ಲಕ್ಷ್ಮೀನಾರಾಯಣಪ್ಪನ ಕಾವ್ಯನಾಮ ಮುದ್ದಣ ಆಗಬೇಕು. ಲಕ್ಷ್ಮೀನಾರಾಯಣಪ್ಪನ ಕಾವ್ಯನಾಮ ಮುದ್ದಣ ಇರಲಿ. ಈಗ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು? ಮಗು. ಉತ್ತರ ಡಿ, ಮಗು. ದಣಿಗಳ ಹೆಸರು ವೆಂಕಪ್ಪಯ್ಯ. ದಣಿಗಳ ಹೆಸರು ಏನು? ವೆಂಕಪ್ಪಯ್ಯ. KS ನಿಸ್ಸಾರ್ ಅಹಮದ್ ಹುಟ್ಟಿದ್ದು ದೇವನಹಳ್ಳಿ. ನೋಡಿ, ಬೆಂಗಳೂರಿನ ದೇವನಹಳ್ಳಿಯಲ್ಲಿ KS ನಿಸ್ಸಾರ್ ಅಹಮದ್ ಅವರು ಹುಟ್ಟಿದರು. ಕುಳಿತು ಕೆಮ್ಮುವ ಪ್ರಾಣಿ ಯಾರು? ತಂದೆ ಕುಳಿತು ಕೆಮ್ಮುವ ಪ್ರಾಣಿ. ಇಲ್ಲಿ ನೋಡಿ, ಆಪ್ಷನ್ಸ್ ಇವನ್ ಕೊಟ್ಟಿಲ್ಲ ಅವರು. ಮಗು ಹುಟ್ಟಿದ್ದು ಎಲ್ಲಿ ಹುಟ್ಟಿದೆ ನಿಮಗೆಲ್ಲ ಗೊತ್ತಿದೆ. ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. ಮಗು ಎಲ್ಲಿ ಹುಟ್ಟಿತು? ಆಸ್ಪತ್ರೆಯಲ್ಲಿ. ಮಂಜಿನ ಕೆಲಸ ಮಾಡಿದ್ದು ಯಾವುದು? ಹತ್ತಿ ಮಂಜಿನ ಕೆಲಸವನ್ನು ಮಾಡಿತು. ಬೇಟೆಗಾರ ಯಾರು? ಬೆಳಕೆಂಬ ಬೇಟೆಗಾರ ಅಂತ ಬರುತ್ತೆ, ಬೆಳಕು. ದಣಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿಯಾದದ್ದು ಯಾವುದು? ಬೆಳ್ಳಿ ಲೋಟ. ದಣಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿಯಾಗಿತ್ತು. ಇನ್ನು ಅಬ್ದುಲ್ ಕಲಾಂ ರವರ ಆತ್ಮಚರಿತ್ರೆ ಹೆಸರು ವಿಂಗ್ಸ್ ಆಫ್ ಫೈರ್. ನೋಡಿ, ಅಗ್ನಿಯ ರೆಕ್ಕೆಗಳು ಅಂತ ಕನ್ನಡಕ್ಕೂ ಕೂಡ ಭಾಷಾಂತರ ಮಾಡಿದ್ದಾರೆ. ವಿಂಗ್ಸ್ ಆಫ್ ಫೈರ್. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, ಮುಂಬೈ ಜಾತಕ ಯಾರು ಬರೆದಿದ್ದಾರೆ? GS ಶಿವರುದ್ರಪ್ಪನವರು ಬರೆದಿದ್ದಾರೆ. ನೋಡಿ, ಇಲ್ಲಿ ಹೊಂದಿಸಿದ್ದಾರೆ, ಅದ್ರ ತಪ್ಪಾಗಿದ್ದರೆ ನೋಡ್ಕೊಳ್ಳಿ. ಮುಂಬೈ ಜಾತಕ GS ಶಿವರುದ್ರಪ್ಪ. ದಣಿಗಳ ಬೆಳ್ಳಿ ಲೋಟ H ನಾಗವೇಣಿಯವರು ಬರೆದಿದ್ದಾರೆ. ಶಿಲುಬೆ ಏರಿದ್ದಾನೆ ಸರಿ ಇದೆ, KS ನಿಸ್ಸಾರ್ ಅಹಮದ್ ಅವರು ಬರೆದಿದ್ದಾರೆ. ವೈಶಾಖ ಅಂದರೆ ಬೇಸಿಗೆ, ಇಲ್ಲೇನೋ ತಪ್ಪು ಮಾಡಿದ್ದಾರೆ ನೋಡಿ. ವೈಶಾಖ ಬೇಸಿಗೆ, ತತ್ಸಮ ತದ್ಭವ. ಇನ್ನು ಬೆಳಗು ಜಾವ ಬರೆದವರು ದ.ರಾ ಬೇಂದ್ರೆ ಅವರು. ಇದು 15 ಆಗಬೇಕು. ಬೆಳಗು ಜಾವ ಬರೆದವರು ದ.ರಾ ಬೇಂದ್ರೆ ಅವರು. ಇನ್ನು ನೋಡಿ, ಪ್ರಶ್ನೆಗಳಿದ್ದಾವೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮುದ್ದಣನನ್ನು ಮನೋರಮೆ ಹೇಗೆ ಉಪಚರಿಸಿದಳು? ಕಲಾಂ ಮೇಷ್ಟ್ರು ಹೇಳಿದ ಯಶಸ್ವಿನ ಪಂಚಾಕ್ಷರಿ ಮಂತ್ರ ಯಾವುದು? ದಣಿ ಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ? ಜೀಸಸ್ ಯಾವ ಸ್ಥಳಗಳಲ್ಲಿ ದಿನನಿತ್ಯ ಶಿಲುಬೆ ಏರಿದ್ದಾನೆ? ನೋಡಿ, ಇದು ಅತ್ಯಂತ ಇಂಪಾರ್ಟೆಂಟ್. ಮೇನ್ ಅದು ಇದರಲ್ಲಿ ಕವನದಲ್ಲಿ ಇರೋದೇ ಇದು. ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ? ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ವಿವರಿಸಿ. ಮುದ್ದಣ ಮನೋರಮೆಯ ಸಂವಾದದ ಸ್ವಾರಸ್ಯವನ್ನು ಬರೆಯಿರಿ. ನಂತರ ಮನಸ್ಸಿದ್ದರೆ ಮಾರ್ಗ ಅಂತ ಗಾದೆ ಮಾತನ್ನು ಬರಲಿಕ್ಕೆ ಹೇಳಿದರೆ 3 ಅಂಕ. ನೋಡಿ, ಇವಕ್ಕೆಲ್ಲ 5-6 ವಾಕ್ಯಗಳಲ್ಲಿ ಬರೆಯೋದಕ್ಕೆ 4 ಅಂಕ. ನೋಡಿ, ನಮ್ಮ ಎಜು ಆಲ್ರೌಂಡರ್ ಚಾನಲ್ನಲ್ಲಿ ಮತ್ತು ಇನ್ನೊಂದು ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ಲಿ ನಿಮ್ಮ ಎಷ್ಟೋ ಪಾಠಗಳನ್ನು ಮಾಡಿದ್ದೀವಿ ಮತ್ತು ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಮಾಡಿದ್ದೀವಿ. ಕಳೆದ ವರ್ಷದ ನೀವು ಒಂದು ಚಾನಲ್ನ ತೆಗೆದು ನೋಡಿದರೆ ಅಲ್ಲಿ ಸಾಕಷ್ಟು ನಿಮಗೆ ಮಾಹಿತಿ ಲಭ್ಯ ಇದೆ. ಮುಂದೆ ಕೂಡ ಮಾಡ್ತಾ ಇರ್ತೀವಿ. ಯಾರಾದರೂ ಹತ್ರ ಮಾದರಿ ಪ್ರಶ್ನೆ ಪತ್ರಿಕೆಗಳು, ನಿಮ್ಮ ಕಾಲೇಜಿನಲ್ಲಿ ನಡೆದಂಥ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಿದ್ದರೆ ಈ ನಂಬರ್ಗೆ ಕಳಿಸಿ, ಮತ್ತೆ ಭೇಟಿಯಾಗೋಣ.